ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ ಇದರಲ್ಲಿ ರಾಮನಿಗೆ ವಸಿಷ್ಠ ಗುರುಗಳು ವಿವೇಕವನ್ನು ಹೇಳ್ತಾ ಇದ್ರು. ಅದರಲ್ಲಿ ಈ ಸಂಕಲ್ಪ ಮಾತ್ರವಾದ ಜಗತ್ತು, ಸಂಸಾರ, ದೇಹ ಎಲ್ಲವನ್ನ ಸಂಕಲ್ಪದಿಂದಲೇ ಆದಂಥದ್ದು ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ರು. ಅಜ್ಞಾನವೆಂಬ ನಿದ್ದೆಯಲ್ಲಿ ಒದ್ದಾಡುತ್ತಾ ಇರುವುದರಿಂದ ಕಾಣಿಸುತ್ತಿರುವ ಈ ಸಂಸಾರವು ದೀರ್ಘ ಸ್ವಪ್ನದಲ್ಲಿ ಕಾಣುತ್ತಿರುವ ಪುರದಂತೆಯೂ ದ್ರುಮದಂತೆಯೂ ಇರುವುದು ಎಂಬುದನ್ನು ಕಾಣುವನಾಗು. ಅಜ್ಞಾನವೆಂಬ ನಿದ್ದೆಯಲ್ಲಿ ಒದ್ದಾಡುತ್ತಾ, ಪರಿಪೂರ್ಣ ನಿದ್ರೆ ಬಂದಿದ್ರೆ ಸುಖವಾಗಾರ ಮಲ್ಕೊಳ್ಳೋನು, ನಿದ್ರೆಯಲ್ಲಿ ಒದ್ದಾಡ್ತಾ ಇದ್ದಾನಂತ. ಅದು ಯಾವ ನಿದ್ರೆ? ಅಜ್ಞಾನವೆಂಬ ನಿದ್ರೆ. ಪೂರ್ತಿ ಅಜ್ಞಾನ ಇದ್ದಿದ್ರೆ ಅವನು ಎಲ್ಲೋ ಒಂದು ಕಡೆ ಜಡದಂತಾದರೂ ಬಿದ್ದಿರ್ತಿದ್ದ. ಈ ಕಡೆ ಅಜ್ಞಾನ ಯಾವ ರೀತಿ ಇದೆ ಅಂದರೆ ಏನನ್ನೂ ಅರ್ಥ ಮಾಡ್ಕೊಳ್ಳೋಕ್ಕಾಗದೆ ಒದ್ದಾಡ್ತಾ ಇದ್ದಾನೆ. ಅಜ್ಞಾನವೆಂಬ ನಿದ್ದೆಯಲ್ಲಿ ಒದ್ದಾಡುತ್ತಾ ಇರುವುದರಿಂದ ಕಾಣುತ್ತಿರುವ ಈ ಸಂಸಾರವು ದೀರ್ಘ ಸ್ವಪ್ನದಲ್ಲಿ ಕಾಣುತ್ತಿರುವ ಪುರದಂತೆಯೂ ದ್ರುಮದಂತೆಯೂ ಇರುವುದು. ಸಂಸಾರ ಸ್ವಪ್ನವನ್ನು ಕಂಡು ಭ್ರಾಂತನಾಗಿರುವ ಜೀವ ಸ್ವರೂಪನಾಗಿ ನೀನು ಇಲ್ಲಿ ಸಿಕ್ಕಿಬಿದ್ದಿರುವೆ. ಆದ್ದರಿಂದ ಘನವಾದ ಅಜ್ಞಾನ ಸ್ವರೂಪವಾಗಿರುವ ಈ ಗಾಢ ನಿಧಿಯನ್ನು ಪಡೆದ ಪುರುಷೋತ್ತಮನು ದಾರಿದ್ರ್ಯವನ್ನು ಬಿಡುವಂತೆ ಬಿಡು. ಉತ್ತಮವಾದ ಪುರುಷನೊಬ್ಬನಿಗೆ ನಿಧಿ ಸಿಕ್ಕಿದ್ರೆ ಅವನು ಬಡತನದ ಬೇಗ ಹೇಗೆ ಮರೆಯಾಗುತ್ತೋ ಆ ರೀತಿಯಲ್ಲಿ ನೀನು ಈ ಜ್ಞಾನದ ದೆಸೆಯಿಂದ ಈ ಅಜ್ಞಾನವನ್ನು ಬಿಡುವಂಥವನಾಗು. ಎಚ್ಚರಗೊಳ್ಳುವನಾಗು. ಯಾವಾಗಲೂ ಬೆಳಗುತ್ತಲೇ ಇರುವ ಆತ್ಮನ ದರ್ಶನವನ್ನು ಮಾಡು. ನೋಡು ಏನು ಹೇಳ್ತಾ ಇದ್ದಾರೆ. ಎಚ್ಚರಗೊಳ್ಳುವನಾಗು, ಜಾಗೃತನಾಗು, ಯಾವಾಗಲೂ ಬೆಳಗುತ್ತಲೇ ಇರುವ ಆತ್ಮನ ದರ್ಶನವನ್ನು ಮಾಡು. ಮನೆಯೊಳಗೆ ಕಂಬಳಿ ಹೊತ್ಕೊಂಡು ಮಲ್ಕೊಂಡು ಬೆಳಕಿನ ಕಿಂಡಿಯಲ್ಲಿ ಬರುವ ಆ ಬೆಳಕನ್ನು ನೋಡಿ, ಬರೀ ಅಷ್ಟಕ್ಕೆ ಆಗೊಮ್ಮೆ ಈಗೊಮ್ಮೆ ಬರುವ ಬೆಳಕಿನ ಕಿಂಡಿಯಲ್ಲಿ ಸಣ್ಣದಾಗಿ ಬರುವ ಬೆಳಕನ್ನು ನೋಡಿ ಇದೇ ದೊಡ್ಡ ಬೆಳಕು, ಇದೇ ಸರಿ ಅಂತ ಹೇಳಿ ಆ ಸುಖದಲ್ಲಿ ಮೈ ಮರೆಯುವಂತೆ ಮಾಡಬೇಡ. ಯಾವಾಗಲೂ ಬೆಳಗ್ತಾ ಇರ್ತಕ್ಕಂಥ ಆತ್ಮನ ಬೆಳಕು ಯಾವಾಗಲೂ ಬೆಳಗ್ತಾ ಇರ್ತದೆ. ಆ ಆತ್ಮನನ್ನು ದರ್ಶನ ಮಾಡು. ಬಾ ಮನೆ ಹೊರಗೆ ಬಾ, ಕಂಬಳಿ ತೆಗೆದಾಕಿ ಬಾಗಿಲು ತೆಗೆದು ಹೊರಗೆ ಬಾ. ಬಟ್ಟ ಬಯಲಾಗಿರ್ತಕ್ಕಂಥ ಆತ್ಮದರ್ಶನ ಬೆಳಗ್ತಾ ಇದೆ, ಬಂದು ನೋಡು ಅಂತ ರಾಮನಿಗೆ ಹೇಳ್ತಾ ಇದ್ದಾರೆ. ಅದರ ದರ್ಶನವನ್ನು ಮಾಡು. ಉದಯ ಕಾಲದ ಪದ್ಮವು ಸೂರ್ಯನನ್ನು ಕಾಣುವಂತೆ ನಿರ್ವಿಕಲ್ಪನು ಚಿತ್ತಿನಿಂದ ಬೆಳಗುವವನು ಆದ ಆತ್ಮನ ದರ್ಶನವನ್ನು ಮಾಡು ಅಂತ ಇಲ್ಲಿ ರಾಮನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ ಗುರುಗಳು. ಇನ್ನು ಏಳು ನಾನು ಮತ್ತೆ ಮತ್ತೆ ನಿನ್ನನ್ನು ಎಬ್ಬಿಸುತ್ತಿರುವೆನು. ಎಲೈ ಮಹಾಬಾಹುವೆ, ಏನೊಂದು ಆತಂಕವೂ ಇಲ್ಲದೆ ಬೆಳಗುತ್ತಿರುವ ಆತ್ಮನೆಂಬ ಸೂರ್ಯನನ್ನು ನೋಡು. ಆತ್ಮನೆಂಬ ಸೂರ್ಯನನ್ನು ನೋಡು ಬಾ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ನಾನು ಸುಶೀತಲವಾದ ಈ ಜ್ಞಾನ ಜಲವನ್ನು ಗುಡುಗು ಮಿಂಚುಗಳಿಂದ ಕೂಡಿದ ಮೋಡದಂತೆ ಅಭಿವರ್ಷಣ ಮಾಡುತ್ತಿರುವೆನು. ಇದರಿಂದ ರಾಮ ಎಚ್ಚರಗೊಳ್ಳುವನಾಗು. ನಾನು ಈ ಜ್ಞಾನದ ಜಲವನ್ನು ನಿನ್ನ ಮೇಲೆ ಗುಡುಗು ಮಿಂಚುಗಳಿಂದ ಕೂಡಿದ ಮೋಡದಂತೆ ನಿನ್ನ ಮೇಲೆ ಅಭಿವರ್ಷಣ ಮಾಡ್ತಾ ಇದ್ದೀನಿ, ಪ್ರೋಕ್ಷಣೆ ಮಾಡ್ತಾ ಇದ್ದೀನಿ. ರಾಮ ಎದ್ದೇಳು ನೀನು ಅಂತ ಹೇಳ್ತಾ ಇದ್ದಾರೆ. ಎದ್ದೇಳು ಅಂದರೆ ಮಲಗವನೇ ರಾಮ ಅಂತಲ್ಲ. ಅಜ್ಞಾನದಲ್ಲಿ ಮೋಹದಲ್ಲಿ ಮುಳುಗಿ ಭ್ರಾಂತಿಗೆ ಒಳಗಾಗಿದ್ದಾನೆ. ಆ ರಾಮನನ್ನು ಜ್ಞಾನದ ಮಾತುಗಳಿಂದ ಎಚ್ಚರಿಸ್ತಾ ಇದ್ದಾರೆ. ಇಲ್ಲಿ ರಾಮನನ್ನು ಮೊದಲು ಮಾಡಿಕೊಂಡು ನಮ್ಮೆಲ್ಲರನ್ನೂ ಎಚ್ಚರಿಸ್ತಾ ಇದ್ದಾರೆ ಜ್ಞಾನಿಗಳು. ಶ್ರೇಷ್ಠವಾದ ಜ್ಞಾನವನ್ನು ಪಡೆದುಕೋ. ಈಗಲೇ ಪ್ರಜ್ಞಾನಗಣನಾಗು. ರಾಘವ, ಸತ್ಯವನ್ನು ಕಂಡು ಸುಳ್ಳಾದ ಈ ಜಾಗತ ಭ್ರಮವನ್ನು ನಿರಾಕರಿಸು. ಅಂದರೆ ಈ ಜಗತ್ತಿನ ಭ್ರಮೆಯನ್ನು ಬಿಡು ನೀನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿನಗೆ ಜನ್ಮವಿಲ್ಲ, ನಿನಗೆ ದುಃಖವಿಲ್ಲ, ನಿನಗೆ ದೋಷಗಳಿಲ್ಲ, ನಿನಗೆ ಭ್ರಮೆಗಳಿಲ್ಲ. ಸಂಕಲ್ಪಗಳನ್ನೆಲ್ಲ ಬಿಟ್ಟು ಭದ್ರವಾಗಿ ಆತ್ಮನಲ್ಲಿ ಸ್ಥಿತಿ ಉಳ್ಳವನಾಗು. ನೀನು ಎಲ್ಲ ವಿಕಲ್ಪಗಳೆಂಬ ದೋಷ ಸಮೂಹಗಳನ್ನು ಬಿಟ್ಟು ಸುಷುಪ್ತಿಯಲ್ಲಿರುವ ಸಾರವತ್ತಾದ ಸೌಮ್ಯ ದೃಷ್ಟಿ ಯಾವುದುಂಟೋ ಅದು ಉಳ್ಳವನಾಗು. ಈ ಜಗತ್ತು ಇಷ್ಟು ವಿಸ್ತಾರವಾಗಿ ಹರಡಿದ್ದರೂ ಇದೆಲ್ಲ ಶುದ್ಧ ಬ್ರಹ್ಮ ಸಾಕ್ಷಾತ್ಕಾರಕ್ಕಾಗಿ ಉಪಶಾಂತಿಗೊಳಿಸು. ಎಲೈ ಮಹಾತ್ಮನೇ, ಆತ್ಮನಲ್ಲಿ ಸಂಸ್ಥಿತಿ ಉಳ್ಳವನಾಗು. ಅಂದರೆ ರಾಮನಿಗೆ ಏನು ಹೇಳ್ತಾ ಇದ್ದಾರೆ, ನೀನು ಜಗತ್ತಿನ ವ್ಯವಹಾರವನ್ನು ಅಂದರೆ ಕೆಲಸ ಕಾರ್ಯಗಳನ್ನು ಬಿಟ್ಟು ಅಂತಲ್ಲ, ಜಗತ್ತಿನ ಮೇಲಿನ ಕಣ್ಣಿಗೆ ಕಾಣುವ ಇಂದ್ರಿಯ ಸುಖ ಭೋಗಗಳ ಲಾಲಸೆಯನ್ನು ಬಿಟ್ಟು ಪ್ರಾಜ್ಞನಾಗಿ ಆತ್ಮದರ್ಶನವನ್ನು ಮಾಡುವ ಕಡೆ ಮನಸ್ಸು ಮಾಡು ಅಂತ ಇಲ್ಲಿ ಗುರುಗಳು ರಾಮನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ.
ಈಗ ರಾಮನು ಕೂಡ ಅರಿಯದವನೇನಲ್ಲ, ಆದರೆ ನಿಮಿತ್ತ ಮಾಡಿಕೊಂಡು ಈ ಒಂದು ಜ್ಞಾನ ಭಂಡಾರವನ್ನು ನಮಗೆ ಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ವಿಚಾರದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ಮುಂದೆ ನೋಡೋಣ. ಯಾಕಂದರೆ ಈ ಪಂಚೀಕರಣ, ಸ್ಥೂಲ ದೇಹದಲ್ಲಿ ಪಂಚೀಕರಣದ ಬಗ್ಗೆ ಎಲ್ಲರೂ ಕೊಟ್ಟಿದ್ದಾರೆ. ಅದೆಲ್ಲ ನೀವು ತಿಳಿದಿದ್ರಿ ಈಗಾಗಲೇ. ಪಂಚೀಕರಣ ಬೇಕಾದಷ್ಟು ಹೇಳಿ ಆಗಿದೆ. ಸಂಸಾರ ಅಂದ್ರೇನು, ದೇಹ ಅಂದ್ರೇನು, ಅಜ್ಞಾನ ಅಂದ್ರೇನು ಎಲ್ಲವನ್ನು ವಿವರಣೆ ಕೊಟ್ಟಿದ್ದಾರೆ. ಮುಂದಿನ ಆಡಿಯೋದಲ್ಲಿ ಯಾವ ವಿಚಾರವಾಗಿ ಮಾತಾಡ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.